ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿಜ್ಞಾನದ ವಿದ್ಯಾಶಕ್ತಿಯ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಜ್ಞಾನದ ತರಗತಿಯಲ್ಲಿ ನಾವು ಬಹಳಷ್ಟು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುಗ್ಗಿಯ ಹಬ್ಬ ನಿಮ್ಮೆಲ್ಲರ ಬಾಳಿಗೂ ಕೂಡ ಬಹಳಷ್ಟು ಸುಗ್ಗಿಯನ್ನ ಖುಷಿಯನ್ನ ತಂದ್ಕೊಡ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ನ ನಾವು ಆರಂಭಿಸ್ತಾ ಹೋಗೋಣ. ಒಂದು ಚಿಕ್ಕ ಪುನರ್ವರ್ತನೆಯಿಂದ ಅಂದ್ರೆ ಒಂದು ರೀಕ್ಯಾಪ್, ಯಾಕಂದ್ರೆ ವಾರದ ಅತಿಥಿಗಳಲ್ವಾ ನಾವು. ಹೋದ್ ವಾರ ಏನ್ ಪಾಠ ಮಾಡಿರ್ತೀವಿ ಅನ್ನೋದ ಮರ್ತು ಬಿಟ್ಟಿರ್ತೀವಿ. ಹೋದ್ ವಾರ ಏನ್ ಪಾಠ ಮಾಡಿದ್ವಿ, ಯಾರಿಗಾದ್ರೂ ನೆನ್ಪಿದ್ಯಾ? ಯಾರಿಗಾದ್ರೂ ನೆನ್ಪಿದ್ಯಾ ಹೋದ್ ವಾರ ಏನ್ ಪಾಠ ಮಾಡಿದ್ವಿ ಅಂತ ಅನ್ಬಿಟ್ಟು? ವೆರಿ ಗುಡ್. ಎಸ್, ನಾವು ಶಬ್ದಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಶಬ್ದದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋದಾಗ ನಾನು ಒಂದು ಪದದ ಅರ್ಥ ನಿಮಗೆ ಗೊತ್ತಿದ್ಯಾ ಅಂತ ಕೇಳಿದ್ದೆ. ಆ ಪದ ಹೀಗಿದೆ: ಶಬ್ದ ವೇದಿ. ಓಕೆ, ಹೋದ್ ಕ್ಲಾಸ್ ನಲ್ಲಿ ನಾವ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೌದಾ? ಶಬ್ದ ವೇದಿ ಅಂತ ಹೇಳಿದ್ರೆ ಏನು ಅಂತ ಕೇಳಿದೆ. ಶಬ್ದ ವೇದಿ ಅಂತ ಹೇಳಿದ್ರೆ ನಮ್ಮ ಒಂದು ಪುರಾಣ ಕಥೆಗಳಲ್ಲಿ ನಾವ್ ಇದ್ರ ಬಗ್ಗೆ ಕೇಳ್ತೀವಿ. ಶಬ್ದದ ಮೂಲಕ ಗುರಿಯನ್ನ ಪತ್ತೆ ಹಚ್ಚುವ ಅಥವಾ ಗುರುತಿಸುವಂತಹ ಸಾಮರ್ಥ್ಯ. ಹಿಂದಿನ ಕಾಲದಲ್ಲಿದ್ದಂತಹ ರಾಜರಿಗೆ ವಿಶೇಷವಾದಂತಹ ಕೌಶಲ್ಯಗಳ ತರಬೇತಿಯನ್ನ ನೀಡ್ತಾ ಇದ್ರು. ಆ ತರಬೇತಿಯ ಪ್ರಕಾರವಾಗಿ ಅವ್ರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಸಹ ಶಬ್ದ, ಈಗ ಶತ್ರುಗಳೇನಾದ್ರೂ ತಮ್ಮ ಕಾಲ್ನಡಿಗೆಯಲ್ಲಿ ಬರ್ತಿದ್ರು ಕೂಡ ಅವರನ್ನ ಭೇದಿಸುವಂತಹ ಒಂದು ಕೌಶಲ್ಯ ಅವರು ಅರ್ತಿದ್ರು. ಆದ್ರಿಂದ ಕಣ್ಣುಗಳಿಗೆ ಕಾಣದೇ ಇದ್ರು ಕೂಡ ಶಬ್ದವನ್ನ ಆಧರಿಸಿ, ಓಕೆ, ಬೈ ಓನ್ಲಿ ಲಿಸನಿಂಗ್ ಟು ದ ಸೌಂಡ್, ಗುರಿಯನ್ನ ತಲುಪುವಂತಹ ಕೌಶಲ್ಯ ಅಂದ್ರೆ ಸ್ಕಿಲ್ ಅನ್ನ ಶಬ್ದ ವೇದಿ ಅಂತ ಕರೀತಾರೆ. ಇದಕ್ಕೆ ಒಂದು ಉತ್ತಮವಾದಂತಹ ಕತೆ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅದು ರಾಜ ದಶರಥನ ಕತೆ. ಗೊತ್ತಾ ರಾಜ ದಶರಥ ಯಾರು ಅಂತ? ಯಾರು ರಾಜ ದಶರಥ? ವೆರಿ ಗುಡ್, ಶ್ರೀರಾಮನ ತಂದೆ. ಅಯೋಧ್ಯೆಯ ರಾಜ ದಶರಥ ತುಂಬಾ ಒಳ್ಳೆ ರಾಜನಾಗಿರ್ತಾನೆ. ಅವನು ಅತ್ಯಂತ ಶೂರನಾಗಿರ್ತಾನೆ, ಮತ್ತೆ ಬಾಣಗಳನ್ನ ವಿಶೇಷವಾಗಿ ಪ್ರಯೋಗ ಮಾಡುವಂತಹ ಶಕ್ತಿ ಎಲ್ಲ ಇರುತ್ತೆ ಅವನ್ಗೆ. ವಿಶೇಷವಾಗಿ ಈ ಶಬ್ದವೇದಿ ವಿದ್ಯೆ ತುಂಬಾ ಚೆನ್ನಾಗಿ ಬರ್ತಿರುತ್ತೆ. ಅಂದ್ರೆ ಕಣ್ಣುಗಳಿಂದ ಗುರಿಯನ್ನ ನೋಡದೆ ಶಬ್ದವನ್ನ ಕೇಳಿ ಬಾಣವನ್ನ ಹಾರಿಸಿ ಗುರಿಯನ್ನ ತಲುಪಿಸುವಂತಹ ಕೌಶಲ್ಯ. ಒಂದಿನ ರಾಜ ದಶರಥನು ಬೇಟೆಗೆ ಹೋಗಿರ್ತಾನೆ. ಅರಣ್ಯದಲ್ಲಿ ಸಂಚರಿಸ್ತಾ ಇದ್ದಾಗ ನದಿಯ ಬಳಿ ನೀರು ತುಂಬುವಂತಹ ಶಬ್ದ ಅವನಿಗೆ ಕೇಳಿಸುತ್ತೆ. ಆ ಶಬ್ದವು ಕಾಡು ಪ್ರಾಣಿಯದಾಗಿತ್ತು ಅಂತ ಭಾವಿಸುವಂತಹ ದಶರಥ ಶಬ್ದದ ದಿಕ್ಕಿನಲ್ಲಿ ಬಾಣವನ್ನ ಹಾರಿಸ್ತಾನೆ. ಅವನೇನ್ ಅನ್ಕೊಂತಾನೆ, ಯಾವ್ದೋ ಕಾಡಿನ ಪ್ರಾಣಿ ನೀರ್ ಕುಡಿಲಿಕ್ಕೆ ಬರ್ತಾ ಇದೆ ಅಂತ ಅನ್ಕೊಂತಾನೆ. ಆದ್ರೆ ಅದು ಪ್ರಾಣಿ ಆಗಿರೋದಿಲ್ಲ, ಬದಲಿಗೆ ಶ್ರವಣ ಕುಮಾರ ಅನ್ನುವಂತಹ ಬಾಲಕನಾಗಿರ್ತಾನೆ. ಅವನು ತನ್ನ ವೃದ್ಧ ತಂದೆ ತಾಯಿಗೆ ನೀರ್ ತಂದ್ಕೊಡಲು ನದಿಗೆ ಬಂದಿರ್ತಾನೆ. ಬಾಣ ತಾಗ್ದಾಗ ಶ್ರವಣ ಕುಮಾರ ನೋವಿನಿಂದ ಕಿರ್ಚ್ಬಿಡ್ತಾನೆ. ಆಗ ಅವನ ಕೂಗನ್ನ ಕೇಳಿದಂತಹ ದಶರಥ ತಕ್ಷಣಕ್ಕೆ ಅಲ್ಲಿ ಓಡಿ ಬರ್ತಾನೆ. ನಡೆದ ತಪ್ಪನ್ನ ಅರಿತ ರಾಜನು ತುಂಬಾ ದುಃಖಿತನಾಗ್ತಾನೆ. ಶ್ರವಣ ಕುಮಾರ ತನ್ನ ತಂದೆ ತಾಯಿಯನ್ನ ಕರೆಸಿ ನಡೆದ ಸಂಗತಿಯನ್ನ ಅವರಿಗೆ ತಿಳಿಸಬೇಕೆಂದು ರಾಜನ್ಗೆ ಕೇಳ್ತಾನೆ. ಸ್ವಲ್ಪ ಸಮಯದ ನಂತರ ಶ್ರವಣ ಕುಮಾರ ಅವನ ಪ್ರಾಣವನ್ನ ತ್ಯಜಿಸ್ತಾನೆ. ಪಾಪ ಬಾಣ ಬಿದ್ಮೇಲೆ ಅವನ್ ಸಾಯ್ತಾನೆ. ಈಗ ದಶರಥನು ಶ್ರವಣ ಕುಮಾರನ ತಂದೆ ತಾಯಿನ ಕರ್ಕೊಂಡ್ ಬಂದು ಎಲ್ಲವನ್ನ ವಿವರಿಸ್ತಾನೆ. ಅವ್ರ ಮಗ ಈ ರೀತಿ ಸತ್ ಹೋಗಿರೋದ್ರಿಂದ ದುಃಖಿತರಾಗುವಂತಹ ಅವರು, ಅಂದ್ರೆ ಶ್ರವಣ ಕುಮಾರನ ತಂದೆ ತಾಯಿ ದಶರಥನ ಒಂದು ಶಾಪ ಕೊಡ್ತಾರೆ. ಏನಂತ ಗೊತ್ತಾ? ನೀನು ಕೂಡ ನಿನ್ನ ಮಗನಿಂದ ದೂರವಾಗಿ ದುಃಖದಲ್ಲಿ ಪ್ರಾಣವನ್ನ ತ್ಯಜಿಸುವಂತಾಗ್ಲಿ ಅಂತ ಶಪಿಸ್ತಾರೆ. ಈ ಶಾಪವೇ ನಂತರ ಶ್ರೀರಾಮ ಅರಣ್ಯವಾಸಕ್ಕೆ ಹೋದಾಗ ದಶರಥ ಪುತ್ರ ಇಲ್ದೇ ಇರುವಂತಹ ದುಃಖದಲ್ಲಿ ಮರಣ ಹೊಂದಲಿಕ್ಕೆ ಕಾರಣ ಆಗುತ್ತೆ. ಅರ್ಥ ಆಯ್ತಾ? ಈ ಒಂದು ಕತೆ ನಿಮ್ಗೆ ಏನಕ್ಕೆ ಹೇಳ್ದೆ? ಶಬ್ದವೇದಿ ಈ ಒಂದು ಶಬ್ದದ ಪಾಠವನ್ನ ಮಾಡ್ತಾ ಈ ಕತೆ ಯಾತಕ್ಕೆ ನಿಮ್ಗೆ ಹೇಳ್ದೆ ಅಂದ್ರೆ, ಆವೇಶದಲ್ಲಿ ಅಥವಾ ತಾಳ್ಮೆ ಕಳೆದುಕೊಂಡು ಮಾಡಿದಂತಹ ಕಾರ್ಯ ದೊಡ್ಡ ತಪ್ಪಿಗೆ ಕಾರಣವಾಗಬಹುದು. ಜೊತೆಗೆ ಬಹಳ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟ್, ನೋಟ್ ಮಾಡ್ಕೊಳ್ಳಿ. ಅಕಾಡೆಮಿಕ್ ಅಲ್ಲದೆ ಹೋದ್ರು ಕೂಡ ಮುಂದೆ ಜೀವನಕ್ಕೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಶಕ್ತಿಯ
ಜೊತೆಗೆ ಶಕ್ತಿಯ ಜೊತೆಗೆ ವಿವೇಕವು ಅಗತ್ಯ. ನಮ್ಮಲ್ಲಿ ಕೆಲವರು ತುಂಬಾ ಚೆನ್ನಾಗಿ ಓದಬಹುದು, ತುಂಬಾ ಬುದ್ಧಿವಂತರೂ ಆಗಿರಬಹುದು. ಆದ್ರೆ ಅವುಗಳ ಜೊತೆಗೆ ವಿವೇಕ ಅಂದ್ರೆ ಯಾವ ಸಮಯದಲ್ಲಿ ಏನು ಮಾಡ್ಬೇಕು ಅನ್ನುವಂಥ ಜ್ಞಾನ, ಆ ತಾಳ್ಮೆ, ತಿಳುವಳಿಕೆ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಇದು ಲಾಸ್ಟ್ ಕ್ಲಾಸಿನ ಅಸೈನ್ಮೆಂಟ್ ಶಬ್ದವೇದಿಯ ಕುರಿತು ಆಗಿತ್ತು. ಸೊ ಈಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮುಂದುವರಿತಾ ಹೋಗೋಣ. ನೆಕ್ಸ್ಟ್ ಸೆಕೆಂಡು ನಾನ್ ನಿಮ್ಗೆ ಕೆಲವೊಂದು ಡಿಕ್ಟೇಷನ್ ಪದಗಳನ್ನ ಕೊಡ್ತೀನಿ. ಡಿಕ್ಟೇಷನ್ಗೆ ಕನ್ನಡದಲ್ಲಿ ಏನಂತಾರೆ? ಉಕ್ತ ಲೇಖನ. ನೋಟ್ ಮಾಡ್ಕೊಳ್ಳಿ. 5 ಪದಗಳನ್ನ ಕೊಡ್ತೀನಿ, 5 ಪದಗಳನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, 1 by 1. ಫಸ್ಟ್ ಪದ ಹೀಗಿದೆ. ಫಸ್ಟ್ ವರ್ಡ್ ಇಸ್ ಪ್ರಕಾಶ ಸಂಶ್ಲೇಷಣೆ. ಪ್ರಕಾಶ ಸಂಶ್ಲೇಷಣೆ ಮೊದಲನೆಯ ಪದ. ಪ್ರಕಾಶ ಸಂಶ್ಲೇಷಣೆ. ಪ್ರಕಾಶ ಸಂಶ್ಲೇಷಣೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಉಸಿರಾಟ. ಸೆಕೆಂಡ್ ವರ್ಡ್ ಉಸಿರಾಟ. ಉಸಿರಾಟ. ಥರ್ಡ್ ಒನ್ ರಕ್ತ ಸಂಚಲನ. ಥರ್ಡ್ ವರ್ಡ್ ರಕ್ತ ಸಂಚಲನ. ನಾಲ್ಕನೆಯ ಪದ ಶಕ್ತಿ ಸಂರಕ್ಷಣೆ. ನಾಲ್ಕನೆಯ ಪದ ಶಕ್ತಿ ಸಂರಕ್ಷಣೆ. ಫೋರ್ತ್ ವರ್ಡ್ ಶಕ್ತಿ ಸಂರಕ್ಷಣೆ. ಐದನೆಯ ಪದ ವಿದ್ಯುತ್ ವಾಹಕ. ಐದನೆಯ ಪದ ವಿದ್ಯುತ್ ವಾಹಕ. ನೋಟ್ ಮಾಡ್ಕೊಂಡ್ರಾ? ವಿದ್ಯುತ್ ವಾಹಕ. ಮೊದಲನೇ ಪದ ಏನಿತ್ತು? ಪ್ರಕಾಶ ಸಂಶ್ಲೇಷಣೆ. ಎರಡನೇ ಪದ ಉಸಿರಾಟ. ಮೂರನೆಯ ಪದ ರಕ್ತ ಸಂಚಲನ. ನಾಲ್ಕನೆಯ ಪದ ಶಕ್ತಿ ಸಂರಕ್ಷಣೆ. ಐದನೆಯ ಪದ ವಿದ್ಯುತ್ ವಾಹಕ. ವಿದ್ಯುತ್ ವಾಹಕ. ಇಲ್ಲಿಗೆ ನಮ್ಮ ಉಕ್ತ ಲೇಖನದ 5 ಪದಗಳು ಮುಗ್ದಿದೆ. ಎಲ್ಲರೂ ಅದನ್ನ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹೌದಾ? ಈಗ ಮತ್ತೆ ನಮ್ಮ ಮುಂದಿನ ಸೆಗ್ಮೆಂಟ್ ಕಡೆಗೆ ಹೋಗೋಣ. ಮುಂದಿನ ಸೆಗ್ಮೆಂಟ್ ಪ್ರತಿದಿನ ನಿಮ್ಗೆ ವಿಜ್ಞಾನದ ತರಗತಿಯಲ್ಲಿ ಒಂದು ಆಸಕ್ತಿದಾಯಕವಾದಂತಹ ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇವತ್ತಿನ ಆಸಕ್ತಿದಾಯಕವಾದಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸುಗ್ಗಿಯ ಹಬ್ಬ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬ ಅಥವಾ ಪೊಂಗಲ್ ಹಬ್ಬ ಅಂತ ಹೇಳಿದ್ರೆ ನಿಮ್ಗೆ ಏನ್ ನೆನ್ಪಿಗೆ ಬರುತ್ತೆ? ಏನ್ ನೆನ್ಪಿಗೆ ಬರುತ್ತೆ? ಓ, ಅಯ್ಯಪ್ಪ ಮಾಲೆ ನೆನ್ಪಿಗೆ ಬರುತ್ತಾ? ಸ್ವಾಮಿಯೇ ಶರಣಮಯ್ಯ. ಹೌದಾ? ವೆರಿ ಗುಡ್. ನೆಕ್ಸ್ಟ್ ಬೇರೆ ಏನ್ ನೆನ್ಪಿಗೆ ಬರುತ್ತೆ ಸುಗ್ಗಿ ಹಬ್ಬ ಅಂದ ತಕ್ಷಣ? ಸಂಕ್ರಾಂತಿ ನಮ್ಮ ಕರ್ನಾಟಕದ ಪ್ರಮುಖ ಕೃಷಿ ಹಬ್ಬಗಳಲ್ಲಿ ಒಂದು. ಕೃಷಿಯೇತರು, ಕೃಷಿಗೆ ಸಂಬಂಧಪಟ್ಟಂತಹವರು ಎಲ್ಲಾರು ಕೂಡ ಸಂಭ್ರಮಿಸುವ ಹಬ್ಬ ಸಂಕ್ರಾಂತಿ. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ, ಅಂದ್ರೆ ಕ್ರೈಸ್ತ ಕ್ಯಾಲೆಂಡರ್ನ ವರ್ಷ ಏನಿದೆ, ಆ ಒಂದು ಜನವರಿ ಮೊದಲನೇ ತಿಂಗಳಲ್ಲಿ ಆಚರಿಸಲಾಗುತ್ತೆ. ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವಂತಹ ದಿನವನ್ನ ಮಕರ ಸಂಕ್ರಾಂತಿ, ಅದಕ್ಕೆ ಮಕರ ಸಂಕ್ರಾಂತಿ ಅಂತ ಕರೆಯೋದು. ಸೊ ಮಕರ ರಾಶಿಗೆ ಸೂರ್ಯನು ಪ್ರವೇಶಿಸ್ತಾನೆ. ಈ ದಿನದಿಂದ ಉತ್ತರಾಯಣ ಶುರುವಾಗ್ತಾ ಬರುತ್ತೆ. ಈಶ್ವರ ಕಾಲವರೆಗೂ ಪೂರ್ವಾಯಣ ಇರುತ್ತೆ, ನಂತರ ಉತ್ತರಾಯಣ ಬರುತ್ತೆ. ಸಂಕ್ರಾಂತಿ ಹಬ್ಬ ಬೆಳೆ ಕಟಾವು ಮುಗಿದ ಸಂತೋಷದ ಸೂಚಕ ಹಬ್ಬವಾಗಿರುತ್ತೆ.
ಅಲ್ವಾ? ಸೊ ಆದ್ರಿಂದ ನಿಮ್ಗೆಲ್ಲ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠ ನೆನ್ಪಿದ್ಯಾ? ಆ ಪಾಠದಲ್ಲಿ ನಾವು ಸಂಕ್ರಾಂತಿ ಹಬ್ಬದ ಬಗ್ಗೆ ಡಿಸ್ಕಸ್ ಮಾಡಿದೀವಲ್ವಾ? ಸುಗ್ಗಿಯ ಹಬ್ಬ ಅಂತ. ಬೆಳೆ ಕಟಾವು ಮುಗ್ದ ಸಂತೋಷದ ಸೂಚಕವಾದಂತಹ ಹಬ್ಬ ಆಗಿರುತ್ತೆ. ರೈತರು ತಮ್ಮ ಶ್ರಮದ ಫಲವನ್ನ ದೇವರಿಗೆ ಅರ್ಪಿಸಿ ಕೃತಜ್ಞತೆಯನ್ನ ಸಲ್ಲಿಸ್ತಾರೆ. ಆದ್ರಿಂದ ಇದನ್ನ ಬೆಳೆ ಹಬ್ಬ ಅಂತ ಸಹ ಕರೀತಾರೆ. ಇನ್ನು ಸಂಕ್ರಾಂತಿ ಹಬ್ಬದ ಮುಖ್ಯ ಆಚರಣೆಗಳ ಬಗ್ಗೆ ನಾವು ಗಮನ ಹರಿಸ್ತಾ ಹೋಗೋದಾದ್ರೆ, ಈ ಪುಟ್ಟ ಗೊಂಬೆಯ ಒಂದು ಗೂಡುಗಳನ್ನ ನೀವು ಕಾಣ್ತಾ ಹೋಗಬಹುದು. ಚಂದವಾಗಿ ಜೋಡಿಸಿದ್ದಾರೆ. ಹೇಗೆ ಇಲ್ಲಿ ಮನೇನ ಸ್ವಚ್ಛಗೊಳಿಸಿ ಬಾಗಿಲಿಗೆ ರಂಗೋಲಿಯನ್ನ ಬಿಡಲಾಗುತ್ತೆ, ಹೊಸ ಬಟ್ಟೆ ಧರಿಸಿ ದೇವರ ಪೂಜೆ ಮಾಡ್ಲಾಗುತ್ತೆ. ಎಳ್ಳು, ಬೆಲ್ಲ, ಕಡಲೆಕಾಯಿ, ಕೊಬ್ಬರಿ ಮುಂತಾದವು ಎಲ್ಲ ತಯಾರಿಸಿ ಬಂಧು ಮಿತ್ರರಿಗೆ ಎಳ್ಳು ಬೆಲ್ಲ ನೀಡೋದು. ಮನೇಲಿ ಹೆಣ್ಮಕ್ಳಿದ್ರಂತೂ ಚಂದವಾಗಿ ಗೌರಿಗಳ ತರ ಲಕ್ಷಣವಾಗಿ ರೆಡಿಯಾಗಿ ಮನೆ ಮನೆಗೂ ಹೋಗಿ ಎಳ್ಳು ಬೆಲ್ಲ ಬೀರ್ ಬರ್ತಾರೆ. ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅಂತ ಶುಭಾಶಯವನ್ನ ಕೋರೋದು. ಮತ್ತೆ ಸಂಕ್ರಾಂತಿ ನಂತರದ ದಿನವನ್ನ ಕಣ್ಮಳ್ಳಿಯ ಹಬ್ಬ ಅಂತ ಆಚರಿಸ್ತಾರೆ. ಈ ದಿನ ಹಸು ಕರುಗಳಿಗೆ ಸ್ನಾನ ಮಾಡಿಸಿ ಅಲಂಕರಿಸಿ ಪೂಜಿಸಿ ಆ ಹಸುಗಳು ರೈತರಿಗೆ ಸಹಾಯ ಮಾಡೋದ್ರಿಂದ ಅವುಗಳಿಗೆ ಗೌರವವನ್ನ ಸಲ್ಲಿಸಲಾಗುತ್ತೆ. ಈ ರೀತಿ ಮನೆ ಮುಂದೆ ದೊಡ್ಡ ದೊಡ್ಡ ರಂಗೋಲಿಯನ್ನ ಬಿಡಿಸಿರ್ತಾರೆ. ಹಸುಗಳನ್ನ ಕರ್ಕೊಂಡು ಈ ರೀತಿ ಮೆರವಣಿಗೆ ಹೋಗ್ತಾರೆ. ಎಳ್ಳು ಬೆಲ್ಲವನ್ನ ಬೀರ್ತಾರೆ. ಈ ರೀತಿ ಕಿಚ್ ಹಾಯಿಸೋದು ಅಂತ ಹೇಳ್ತಾರೆ. ಅದೊಂದ್ ರೀತಿ ಆಟವನ್ನ ಆಡಿಸ್ತಾರೆ. ಒಟ್ಟಾರೆ ಸಂಕ್ರಾಂತಿಯ ಮಹತ್ವವನ್ನ ಹೇಳೋದಾದ್ರೆ, ಪ್ರಕೃತಿಯೊಂದಿಗೆ ಮಾನವನ ಸಂಬಂಧವನ್ನ ಈ ಒಂದು ಹಬ್ಬ ತೋರಿಸುತ್ತೆ. ಶ್ರಮ, ಸಹಕಾರ ಮತ್ತು ಹಂಚಿಕೊಳ್ಳುವ ಗುಣವನ್ನ ಬೆಳೆಸುತ್ತೆ. ಸಾಮಾಜಿಕ ಸೌಹಾರ್ದತೆಯನ್ನ ಉತ್ತೇಜಿಸುತ್ತೆ. ಆದ್ರಿಂದ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರಿಗೂ ಕೂಡ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯ ಸಂದೇಶವನ್ನ ನೀಡುವಂತಹ ಹಬ್ಬವಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇದು ನಮ್ಮ ಸಂಕ್ರಾಂತಿ ಮತ್ತು ಕೃಷಿ ಜೀವನದ ಮಹತ್ವವನ್ನ ನಿಮ್ಮೆಲ್ಲರಿಗೂ ತಿಳಿಸುವಂತಹ ಪ್ರಯತ್ನವನ್ನ ನಾವು ಇಲ್ಲಿ ವಿದ್ಯಾಶಕ್ತಿಯ ಮೂಲಕ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ವಿ. ನಿಮ್ಮೆಲ್ಲರಿಗೂ ಅದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈಗ ಮುಂದಿನ ಸೆಗ್ಮೆಂಟ್ ಕಡೆಗೆ ಗಮನ ಹರಿಸೋಣ. ಅದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ದಹನ ಮತ್ತು ಜ್ವಾಲೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನೀವು ಕಾಣಬಹುದು. ಬಹಳ ಸುಲಭವಾಗಿರುವಂತಹ 5 ಕ್ವೆಶ್ಚನ್ಸ್ ಗಳಿರುತ್ತೆ. ಏನೇನ್ ಕ್ವೆಶ್ಚನ್ಸ್ ಗಳಿರುತ್ತೆ ಅಂತ ನೋಡೋಣ. ಪ್ರತಿಯೊಂದು ಪ್ರಶ್ನೆಗೂ ಆನ್ಸರ್ ಮಾಡ್ಲಿಕ್ಕೆ ನಿಮ್ಗೆ 1 ನಿಮಿಷಗಳ ಅರ್ಧ ಸೆಕೆಂಡ್ ಅಂದ್ರೆ ಅರ್ಧ ನಿಮಿಷ ಕ್ಷಮೆ ಇರ್ಲಿ, ಅರ್ಧ ನಿಮಿಷ ಅಂದ್ರೆ 30 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಓಕೆ, ಸೊ ಮೊದಲನೇ ಪ್ರಶ್ನೆ ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಓಕೆ. ಒಂದು ವಸ್ತುವು ಆಕ್ಸಿಜನ್ ನೊಂದಿಗೆ ವರ್ತಿಸಿ ಉಷ್ಣವನ್ನ ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಒಂದು ವಸ್ತುವು ಆಕ್ಸಿಜನ್ ನೊಂದಿಗೆ ವರ್ತಿಸಿ ಉಷ್ಣವನ್ನ ಬಿಡುಗಡೆ ಮಾಡುವಂತಹ ರಾಸಾಯನಿಕ ಪ್ರಕ್ರಿಯೆಯನ್ನ ಏನಂತ ಕರೆಯುತ್ತಾರೆ? ಆಪ್ಷನ್ ಎ ಆಕ್ಸಿಡೀಕರಣ, ಆಪ್ಷನ್ ಬಿ ದಹನ, ಆಪ್ಷನ್ ಸಿ ಕಿಚ್ಚು, ಆಪ್ಷನ್ ಡಿ ಜ್ವಾಲೆ. ನಿಮ್ಮ ಟೈಮ್ ಈಗ ಶುರು ಆಗ್ತಾ ಇದೆ. ನೋಟ್ ಮಾಡ್ಕೊಂಡ್ರಾ? ಟೈಮ್ ಓಡ್ತಾ ಇದೆ. ಟೈಮ್ ಅಪ್. ಟೈಮ್ ಅಪ್ ಆಗಿದೆ. ಸೊ ಏನಿರಬಹುದು ಉತ್ತರ? ಒಂದು ವಸ್ತುವು ಆಕ್ಸಿಜನ್ ನೊಂದಿಗೆ ವರ್ತಿಸಿ ಉಷ್ಣವನ್ನ ಬಿಡುಗಡೆ ಮಾಡುವಂತಹ ರಾಸಾಯನಿಕ ಪ್ರಕ್ರಿಯೆಗೆ ನಾವು ದಹನ ಅಂತ ಕರಿತೀವಿ. ಓಕೆ, ಎರಡನೇ ಪ್ರಶ್ನೆ. ದಹನಕ್ಕೆ ಒಳಗಾಗುವ ವಸ್ತುವನ್ನ ದಹ್ಯ ವಸ್ತು ಅಂತ ಕರೆಯುವರು. ಅದಕ್ಕೆ ಇರುವ ಇನ್ನೊಂದು ಹೆಸರನ್ನ ಹೆಸರಿಸಿ. ದಹ್ಯ ವಸ್ತುವನ್ನ ಏನಂತ ಕರಿತೀವಿ ನಾವು? ಆಪ್ಷನ್ ಎ ದ್ರವ್ಯ, ಆಪ್ಷನ್ ಬಿ ದ್ರಾವಕ, ಆಪ್ಷನ್ ಸಿ ದಹನ ದ್ರವ್ಯ, ಆಪ್ಷನ್ ಡಿ ಇಂಧನ. ಏನಿರಬಹುದು ಸರಿಯಾದಂತಹ ಉತ್ತರ ಅಂತ ಗುರುತಿಸಿ. ಟೈಮ್ ಸ್ಟಾರ್ಟ್ಸ್ ನೌ. ನೋಟ್ ಮಾಡ್ಕೊಂತಾ ಇದ್ದೀರಾ? ಟೈಮ್ ಅಪ್.
ಮುಗ್ದಿದೆ ಸಮಯ. ಸೊ ಏನಿರಬಹುದು ಸರಿಯಾದಂತಹ ಉತ್ತರ? ದಹನಕ್ಕೆ ಒಳಗಾಗುವಂತಹ ವಸ್ತುವನ್ನ ನಾವು ದಹ್ಯ ಅಂತ ಕರಿತೀವಿ. ಅದಕ್ಕೆ ಇರುವಂತಹ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ಏನು? ಇಂಧನ. ಓಕೆ, ನೆಕ್ಸ್ಟ್ ಮೂರನೆಯ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ದಹನದ ವಿಧ ಅಲ್ಲ? ಸೊ ಈ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವುದು ದಹನದ ವಿಧ ಅಲ್ಲ? ಆಪ್ಷನ್ ಎ ಕ್ಷಿಪ್ರ ದಹನ, ಆಪ್ಷನ್ ಬಿ ಸ್ವಯಂ ಪ್ರೇರಿತ ದಹನ, ಆಪ್ಷನ್ ಸಿ ವಿದ್ಯುತ್ ಸ್ಥಾಯಿ ದಹನ, ಆಪ್ಷನ್ ಡಿ ಸ್ಫೋಟ. ನಿಮ್ಮ ಸಮಯ ಆರಂಭವಾಗ್ತಾ ಇದೆ ಈಗ. ಈ ಕೆಳಗಿನವುದಲ್ಲಿ ಯಾವುದು ದಹನದ ವಿಧ ಅಲ್ಲ? ಟೈಮ್ ಅಪ್. ಈ ಒಂದು ಪ್ರಶ್ನೆಗೆ ಉತ್ತರ ಬಹಳ ಸಿಂಪಲ್, ಸ್ವಯಂ ಪ್ರೇರಿತ ದಹನ. ಸ್ವಯಂ ಪ್ರೇರಿತ ದಹನ ಅಂತ ಯಾವುದು ಇರೋದಿಲ್ಲ. ಸೊ ಇದು ತಪ್ಪಾದಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಇಂಧನದ ಕ್ಯಾಲರಿ ಮೌಲ್ಯವನ್ನ ಯಾವ ಏಕಮಾನದಿಂದ ಸೂಚಿಸಲಾಗುತ್ತದೆ? ಇಂಧನದ ಕ್ಯಾಲರಿ ಮೌಲ್ಯವನ್ನ ಯಾವ ಏಕಮಾನದಿಂದ ಸೂಚಿಸಲಾಗುತ್ತದೆ? ಆಪ್ಷನ್ ಎ CNG, ಆಪ್ಷನ್ ಬಿ ಕೆಜಿ, ಆಪ್ಷನ್ ಸಿ ಕೆಜೆ, ಆಪ್ಷನ್ ಡಿ ಆಪ್ಷನ್ ಬಿ ಮತ್ತು ಸಿ ಅಂತ ತೋರಿಸ್ತಾ ಇದೆ. ಯಾವ್ದು ಸರಿಯಾದಂತಹ ಉತ್ತರ ಅಂತ ಯೋಚಿಸಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಮುಗಿತಾ ಬಂತು. ಸೊ ಸರಿಯಾದಂತಹ ಉತ್ತರ ಇಂಧನದ ಕ್ಯಾಲರಿ ಮೌಲ್ಯವನ್ನ ಕೆಜಿ ಅಥವಾ ಕೆಜೆ, ಕಿಲೋ ಜೌಲ್ ಅಂತ ಕರಿತೀವಿ, ಅದ್ರ ಮೂಲಕ ಕೂಡ ನಾವು ಗುರುತಿಸಬಹುದು. ಐದನೇ ಪ್ರಶ್ನೆ. ಇಂಧನಗಳ ಅಪೂರ್ಣ ದಹನದಿಂದ ಯಾವ ಅನಿಲ ಉತ್ಪತ್ತಿಯಾಗುತ್ತದೆ? ಇಂಧನದ ಅಪೂರ್ವವಾದಂತಹ ದಹನದಿಂದ ಯಾವ ಅನಿಲ, ಅದು ವಿಷಕಾರಿಯಾದಂತಹ ಅನಿಲ ಉತ್ಪತ್ತಿಯಾಗುತ್ತದೆ? ಆಪ್ಷನ್ ಎ ಹೈಡ್ರೋಕ್ಲೋರಿಕ್ ಆಮ್ಲ, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ಕಾರ್ಬನ್ ಮೋನಾಕ್ಸೈಡ್, ಆಪ್ಷನ್ ಡಿ ಸಲ್ಫ್ಯೂರಿಕ್ ಆಮ್ಲ. ಸೊ ಸರಿಯಾದಂತಹ ಉತ್ತರ ಏನಿರಬಹುದು ಗುರುತಿಸಿ. ನಿಮ್ಮ ಸಮಯ ಆರಂಭ ಆಗ್ತಾ ಇದೆ ಈಗ. ಟೈಮ್ಸ್ ಅಪ್. ಟೈಮ್ ಮುಗ್ದಿದೆ. ಸೊ ಸರಿಯಾದಂತಹ ಉತ್ತರ ಏನಿದೆ? ವೆರಿ ಗುಡ್. ಆಪ್ಷನ್ ಸಿ ಕಾರ್ಬನ್ ಮೊನಾಕ್ಸೈಡ್. ಇದು ಬಹಳ ವಿಷಕಾರಿಯಾದಂತಹ ಅನಿಲ. ಇಂಧನಗಳ ಅಪೂರ್ಣ ದಹನದಿಂದ ಇದು ಬಿಡುಗಡೆ ಆಗುತ್ತೆ. ಇದು ದಹನ ಮತ್ತು ಜ್ವಾಲೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಆಗಿತ್ತು. ಇದನ್ನ ಆನ್ಸರ್ ಮಾಡಾದ್ಮೇಲೆ ನಾವು ನಮ್ಮ ಶಬ್ದ ಈ ಒಂದು ಪಾಠದ ಕಡೆಗೆ ಗಮನ ಹರಿಸ್ತಾ ಹೋಗೋಣ. ಸೊ ಈಗ ನಾನ್ ನಿಮ್ಗೆ ಶಬ್ದ ವೇದಿ ಅಂದ್ರೆ ಶಬ್ದಗಳನ್ನೇ ಆಲಿಸಿ ಮಾಡುವಂತಹ ಕೆಲಸದ ಬಗ್ಗೆ, ಶಬ್ದವೇದಿ ವಿಧಿಯ ಬಗ್ಗೆ ಹೇಳಿದ್ದೆ. ಈಗ ಶಬ್ದವನ್ನ ನಾವ್ ಎಲ್ಲಿಂದ ಆಲಿಸ್ತೀವಿ ಮಕ್ಳೇ? ಕಣ್ಣಿಂದನಾ? ಮೂಗಿಂದನಾ? ಬಾಯಿಂದನಾ? ಇಲ್ಲ ಮೇಡಮ್, ಕಿವಿಗಳಿಂದ. ನಮ್ಮ ಕಿವಿಗಳ ಮೂಲಕ ನಾವು ಶಬ್ದವನ್ನ ಕೇಳ್ತೀವಿ. ಹೌದಾ? ಬೇರೆ ಯಾರಿಗಾದ್ರೂ ಬೇರೆ ಎಲ್ಲಿಂದನಾದ್ರೂ ಕೇಳೋ ಹಾಗನ್ಸುತ್ತಾ? ಇಲ್ಲ. ನಮ್ಮ ಕಿವಿಗಳಿಂದ ನಾವು ಶಬ್ದವನ್ನು
ಕೇಳುತ್ತೇವೆ. ಹೌದಾ? ನಮ್ಮ ಕಿವಿಗಳಿಂದ ನಾವು ಶಬ್ದವನ್ನ ಕೇಳ್ತೀವಿ. ಈಗ ಹೊರ ಕಿವಿಯ ರಚನೆ ಏನಿದೆ ಅದು ಒಂದು ಆಲಿಕೆ ತರ ಇರುತ್ತೆ. ಶಬ್ದವು ಅದರ ಒಳಗಡೆ ಪ್ರವೇಶಿಸಿದಾಗ ಅದು ತೆಳುವಾದ ಹಿಗ್ಗಿದ ಪೊರೆಯೊಂದನ್ನ ನೀವು ಕಾಣಬಹುದು. ಈ ರೀತಿ ಹಿಗ್ಗಿರುತ್ತೆ ಅಂತ ಒಂದು ಪೊರೆಯನ್ನ ಕಾಣಬಹುದು. ತನ್ನ ತುದಿಯಲ್ಲಿ ಹೊಂದಿರುವಂತಹ ಒಂದು ನಾಳದ ಮೂಲಕ ಅದು ಚಲಿಸುತ್ತೆ. ಈ ಪೊರೆಯನ್ನೇ ನಾವು ಏನಂತೀವಿ? ಇಯರ್ ಡ್ರಮ್ಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಏನಂತೀವಿ? ಇಯರ್ ಡ್ರಮ್ಸ್. ಅದೇ ಕನ್ನಡದಲ್ಲಿ ಒಂದ್ ನಿಮಿಷ. ಕಿವಿಯ ತಮಟೆ. ಕಿವಿಯ ತಮಟೆ ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ ನಲ್ಲಿ ಇಯರ್ ಡ್ರಮ್ಸ್ ಅಂತ ನಾವು ಕರಿತೀವಿ. ನೋಟ್ ಮಾಡ್ಕೊಳ್ಳಿ. ಇಯರ್ ಡ್ರಮ್ಸ್ ಅಂತ ಕರಿತೀವಿ. ಇದ್ರ ಅತ್ಯಂತ ಪ್ರಮುಖವಾದಂತಹ ಕಾರ್ಯ ಅಂತ ಹೇಳಿದ್ರೆ ನಮ್ಮ ಕಿವಿಯ ತಮಟೆ ಟಿನ್ ಕ್ಯಾನ್ ಮಾದರಿಯಿಂದ ನಾವು ತಯಾರಿಸ್ಕೊಂಡು ಕೂಡ ನೋಡಬಹುದು. ಇದು ಏನ್ ಮಾಡುತ್ತೆ? ಶಬ್ದ ನಮ್ಮ ಮೆದುಳಿಗೆ ತಲುಪೋ ಹಾಗೆ ರವಾನಿಸುತ್ತೆ. ಕಿವಿ ತಮಟೆ ಈ ಕಂಪನಗಳನ್ನ ಒಳ ಕಿವಿಗೆ ವರ್ಗಾಯಿಸುತ್ತೆ. ಅಲ್ಲಿಂದ ಸಂಕೇತಗಳು ಮೆದುಳಿಗೆ ರವಾನೆ ಆಗುತ್ತೆ. ಈ ರೀತಿಯಾಗಿ ನಾವು ಶಬ್ದವನ್ನ ಕೇಳಿಸ್ಕೊಂತೀವಿ. ಪ್ರಿಯಾ ಅಂದ ತಕ್ಷಣ ಪ್ರಿಯಾ ಯಾಕೆ ತಿರ್ತಾರೆ? ರಾಜೀವ ಅಂದ ತಕ್ಷಣ ರಾಜೀವ ಯಾಕೆ ತಿರ್ತಾರೆ? ಬಿಕಾಸ್ ಕಿವಿ ತಮಟೆಯ ಮೂಲಕ ಅವರ ಒಳಗಡೆ ನಾವು ಆ ಶಬ್ದವನ್ನು ಪ್ರಸಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಪ್ರಿಯಾ ನಿಂತ್ಕೋ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ? ನಿಂತ್ಕೊಂತೀರಲ್ಲ. ಸೊ ಈ ರೀತಿಯಾಗಿ ಮೇಡಮ್, ಈ ಕಿವಿ ತಮಟೆ ಅನ್ನೋದು ಯಾವ ರೀತಿ ಇರುತ್ತೆ? ನಾವ್ ನೋಡ್ಬಹುದಾ? ಖಂಡಿತವಾಗ್ಲೂ ನೋಡ್ಬಹುದು. ನಾನ್ ತೋರಿಸ್ತೀನಿ. ಕಾಣಿಸ್ತಾ ಇದ್ಯಾ? ಸೊ ನಮ್ಮ ಕಿವಿ ತಮಟೆ ಈ ರೀತಿ ಇರುತ್ತೆ. ಸಾಮಾನ್ಯವಾಗಿ ಇರುವಂತಹ ಕಿವಿ ತಮಟೆ ಇದು. ನಾರ್ಮಲ್ ಇಯರ್ ಡ್ರಮ್. ಅದೇ ಕಿವಿ ತೂತ್ ಬಿದ್ದು ಹೋಗ್ಬಿಟ್ಟಿದ್ಯಪ್ಪ, ಕಿವಿ ತೂತ್ ಆಗೋಷ್ಟು ಮಾತಾಡ್ತೀರಾ ಅಂತ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ಏನಂತ ಹೇಳ್ತೀರಾ? ಪರ್ಫೋರೇಟೆಡ್ ಅಂದ್ರೆ ಸೀಳು ಬಿಟ್ಟಿರುವಂತಹ ಕಿವಿ ತಮಟೆ. ಕಿವಿ ತೂತು ಬಿಟ್ಟಿದೆ ಅಂತ ಹೇಳ್ತೀವಲ್ಲ, ಸೀಳು ಬಿಟ್ಟಿರುವಂತಹ ಕಿವಿ ತಮಟೆ. ಸೊ ಈ ಹಾನಿಕಾರಕವಾದಂತಹ ಶಬ್ದ, ಹೆಚ್ಚು ಶಬ್ದಗಳು ಇರುವಂತಹ ಜಾಗದಲ್ಲಿ ಈ ರೀತಿಯ ಸಮಸ್ಯೆಯನ್ನ ಕಾಣಬಹುದು. ನೋಡಿ, ಈ ಒಂದು ಇಮೇಜ್ ಅನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮ ಕಿವಿಯ ತಮಟೆ ಈ ಭಾಗದಲ್ಲಿ ಇರುತ್ತೆ. ಇಲ್ಲಿಂದ ಶಬ್ದಗಳು ಹೋಗುತ್ತೆ. ಸರಿ, ಇಲ್ಲಿಂದ ಶಬ್ದಗಳು ಒಳಗಡೆ ಹೋಗುತ್ತೆ. ಇದು ನೇರವಾಗಿ ನಮ್ಮ ಮೆದುಳಿಗೆ ಕನೆಕ್ಟ್ ಆಗಿದೆ. ಇದು ಸೀಳ್ ಬಿಟ್ಟಾಗ ಅದರ ಒಂದು ಕಾರ್ಯವೈಖರಿ ನಿಲ್ತಾ ಹೋಗುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಆದ್ರಿಂದ ನಾವು ನಮ್ಮ ಕಿವಿಗಳಿಂದ ಶಬ್ದ ಕೇಳ್ತಾ ಹೋಗ್ತೀವಿ. ಸೊ ಈಗ ಒಂದು ಕಂಪನದ ಪಾರ, ಆವರ್ತಕಾಲ ಮತ್ತು ಆವೃತ್ತಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಒಂದು ವಸ್ತು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸೋದನ್ನ ನಾವು ಕಂಪನ ಅಂತ ಈಗ ಆಲ್ರೆಡಿ ತಿಳಿದಿದ್ದೀವಿ ಅಲ್ವಾ? ಸೊ ಈ ಚಲನೆಯನ್ನ ಆಂದೋಲನ ಚಲನೆ ಅಂತ ಸಹ ನಾವು ಕರಿತೀವಿ. ಈಗಾಗ್ಲೇ ಹಿಂದಿನ ತರಗತಿಯಲ್ಲಿ ನೀವು ಆಂದೋಲನ ಚಲನೆ ಬಗ್ಗೆ ಮತ್ತು ಅದರ ಆವರ್ತಕಾಲ ಪೀರಿಯಾಡಿಕ್ಸ್ ಬಗ್ಗೆ ನೀವು ಕಲ್ತಿರ್ತೀರಾ. ಒಂದು ಸೆಕೆಂಡಿಗೆ ಆಗುವಂತಹ ಆಂದೋಲನ ಸಂಖ್ಯೆಯನ್ನ ಆಂದೋಲನಗಳ ಆವೃತ್ತಿ ಅಂತ ಕರಿತೀವಿ. ಈ ಆವೃತ್ತಿಯನ್ನ ನಾವು ಹೇಗೆ ಮೆನ್ಷನ್ ಮಾಡ್ತೀವಿ? ಈ ತರನಾಗಿ ಹರ್ಟ್ಸ್ ಅಂತ ಕರಿತೀವಿ ನಾವು. ಹರ್ಟ್ಸ್ ಗಳಲ್ಲಿ ಹಾರ್ಟ್ಸ್ ಅಲ್ಲ, ಹರ್ಟ್ಸ್. ಹರ್ಟ್ಸ್ ಗಳಲ್ಲಿ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಈಗ ಒಂದು ಸೆಕೆಂಡಿಗೆ ಒಂದು ಆಂದೋಲನ ಆದ್ರೆ, ಒಂದು ವಸ್ತು ಒಂದು ಸೆಕೆಂಡಿನಲ್ಲಿ 20 ಬಾರಿ ಆಂದೋಲಿಸಿದ್ರೆ ಅದರ ಆವೃತ್ತಿ ಎಷ್ಟಾಗಿರುತ್ತೆ? ಎಷ್ಟಾಗಿರುತ್ತೆ? ವೆರಿ ಗುಡ್, 20 ಆಗಿರುತ್ತೆ. ಅರ್ಥ ಆಯ್ತಾ? ಹೀಗೇನೆ ಈ ಒಂದು ಪಾರ ಮತ್ತು ಆವೃತ್ತಿಗಳು ಯಾವುದೇ ಶಬ್ದದ ಎರಡು ಮುಖ್ಯ ಲಕ್ಷಣ ಆಗಿರುತ್ತೆ. ಸೊ ಈ ಪಾರ ಮತ್ತು ಆವೃತ್ತಿಗಳ ಆಧಾರದ ಮೇಲೆ ಶಬ್ದಗಳ ನಡುವಿನ ವ್ಯತ್ಯಾಸವನ್ನು ನಾವು ಗುರುತಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಸಾಮಾನ್ಯವಾಗಿ ನಾವು ಈ ಶಬ್ದಘೋಷ ಏನಿರ್ತಲ್ಲ, ಶಬ್ದವನ್ನ ಉಂಟು ಮಾಡುವಂತಹ ಕಂಪನದ ಪಾರದ ವರ್ಗಕ್ಕೆ ನೇರ ಅನುಪಾತ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ಉದಾಹರಣೆಗೆ ಪಾರ ದ್ವಿಗುಣಗೊಂಡ್ರೆ ಶಬ್ದದ ಘೋಷ 4 ಪಟ್ಟು ಹೆಚ್ಚಾಗುತ್ತೆ.
ಈ ಘೋಷವನ್ನ ನಾವು ಡಿ ಬಿ ಅಂದ್ರೆ ಡೆಸಿಬಲ್ಸ್ ಗಳಲ್ಲಿ ಅಳಿತಾ ಹೋಗ್ತೀವಿ. ಅದೊಂದು ಏಕಮಾನ ಎಸ್ಐ ಯೂನಿಟ್ ಆಗಿರುತ್ತೆ. ಸೊ ಶಬ್ದದ ಘೋಷದ ಬಗ್ಗೆ ನಾವು ಈಗ ಕಲ್ಪನೆನ ತೆಗೆದುಕೊಬಹುದು. ಸಾಮಾನ್ಯವಾಗಿ ನಾವು ಉಸಿರಾಟ ಮಾಡಿದಾಗ 10 ಡಿ ಅಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಮಿದುವಾಗಿ ಪಿಸುಗುಟ್ಟಿದಾಗ ಅಂದ್ರೆ ಒಂದು 5 ಮೀಟರ್ ದೂರದಲ್ಲಿ ನಿಂತ್ಕೊಂಡು ಅಂತ ಈ ರೀತಿ ಪಿಸುಗುಟ್ಟಿದಾಗ ಎಷ್ಟಿರುತ್ತೆ? 30 ಡಿ ಇರುತ್ತೆ. ಸಾಮಾನ್ಯ ಸಂಭಾಷಣೆ 60 ಡಿ. ಅಧಿಕ ಟ್ರಾಫಿಕ್ಕಿನ ಶಬ್ದ 70 ಡಿ. ಸಾಧಾರಣ ಕಾರ್ಖಾನೆ ಒಂದು ಫ್ಯಾಕ್ಟರಿ ಸುತ್ತಮುತ್ತಲು ಇರುವಂತಹ ಶಬ್ದ 80 ಡಿ. ಈ ರೀತಿಯಾಗಿರುತ್ತೆ. ಶಬ್ದದ ಘೋಷವು ಅದರ ಪಾರವನ್ನ ಅವಲಂಬಿಸಿರುತ್ತೆ. ಕಂಪನದ ಪಾರವು ಅಧಿಕವಾಗಿದ್ದಾಗ ಉತ್ಪತ್ತಿಯಾದ ಶಬ್ದವು ಪ್ರಬಲವಾಗಿ ಇರುತ್ತದೆ. ಪಾರವು ಕಡಿಮೆ ಇದ್ದರೆ ಉತ್ಪತ್ತಿಯಾದಂತಹ ಶಬ್ದವು ದುರ್ಬಲವಾಗಿ ಇರುತ್ತದೆ. ಆದ್ರಿಂದ ಮಗುವಿನ ಧ್ವನಿಯು ವಯಸ್ಕರ ಅಂದ್ರೆ ಅಡಲ್ಟ್ಸ್ಗಳ ಧ್ವನಿಗೆ ಹೋಲಿಸಿದಾಗ ವ್ಯತ್ಯಾಸಗಳನ್ನ ನಾವು ಕಾಣ್ತಾ ಹೋಗಬಹುದು. ಅರ್ಥ ಆಯ್ತಾ? ಸೊ ಇದನ್ನ ಶಬ್ದ ಸ್ಥಾಯಿಯನ್ನ ಅದರ ಆವೃತ್ತಿ ನಿರ್ಧರಿಸ್ತಾ ಹೋಗುತ್ತೆ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅಂಡ್ ನಂಗೆ ನೆನ್ಪಿರೋ ಹಾಗೆ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಮಕ್ಕಳೇ ಈ ಕ್ಲಾಸ್ ನಲ್ಲಿ ನಾನು ನಿಮ್ಗೊಂದು ಸಿಮ್ಯುಲೇಷನ್ ತೋರಿಸ್ತೀನಿ ಅಂತ. ಇದೀಗ ಸಿಮ್ಯುಲೇಷನ್ ಅನ್ನ ನೋಡುವಂತಹ ಸಮಯ. ಈ ಸಿಮ್ಯುಲೇಷನ್ ಹೆಸರು ಬೆಲ್ ಜಾರ್ ಎಕ್ಸ್ಪೆರಿಮೆಂಟ್ ಅಂತ. ಏನಿದ್ರ ಹೆಸರು? ಬೆಲ್ ಜಾರ್ ಎಕ್ಸ್ಪೆರಿಮೆಂಟ್. ಏನಾಗುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಬ್ದ ನಿರ್ವಾತ ಮೂಲಕ ಪ್ರಸಾರ ಆಗೋದಿಲ್ಲ ಅಲ್ವಾ? ವ್ಯಾಕ್ಯೂಮ್ ಇದ್ದಾಗ ಶಬ್ದ ಪ್ರಸಾರ ಆಗೋದಿಲ್ಲ. ನಿರ್ವಾತ ಅಂದ್ರೆ ವ್ಯಾಕ್ಯೂಮ್ ಅಂದ್ರೆ ಖಾಲಿ ಇದ್ದಾಗ ಅದು ಯಾವುದೇ ರೀತಿಯಾದಂತಹ ಶಬ್ದ ಪ್ರಸಾರ ಆಗೋದಿಲ್ಲ. ಶಬ್ದ ಪ್ರಸಾರಕ್ಕೆ ಏನ್ ತುಂಬಾ ಅವಶ್ಯಕ? ಒಂದು ಮಾಧ್ಯಮ ತುಂಬಾ ಅವಶ್ಯಕತೆ ಇದೆ. ಅರ್ಥ ಆಯ್ತಾ? ಸೊ ಇದನ್ನ ವ್ಯಕ್ತಪಡಿಸ್ಲಿಕ್ಕೆ ನಾವೀಗ ಒಂದು ಸಿಮ್ಯುಲೇಷನ್ ಮೂಲಕ ಅದನ್ನ ಅರ್ಥೈಸ್ಕೊಡ್ತಾ ಹೋಗೋಣ. ಇದ್ರ ಹೆಸರು ಬೆಲ್ ಜಾರ್ ಎಕ್ಸ್ಪೆರಿಮೆಂಟ್ ಅಂತ. ಈ ಬೆಲ್ ಒಳಗಡೆ ಒಂದು ಜಾರ್ ಒಳಗಡೆ ಬೆಲ್ಲನ್ನ ಇಟ್ಟಿದೀವಿ. ಸೊ ಪವರ್ ಆನ್ ಮಾಡಿದಾಗ ಬೆಲ್ ಹೊಡಿತು ಅಲ್ವಾ? ಸೊ ಅದೇ ತರ ಇದ್ರ ಒಳಗಡೆ ನಾನು ಏರಿನ ಪ್ರೆಷರ್ ಹಾಕಿದಾಗ ವೇವ್ಸ್ ಕೂಡ ಕಾಣ್ತಾ ಹೋಗಬಹುದು. ಜಮೀರ್ಲಿ ಇದು ಯಾವಾಗ್ಲೂ ಸೆಟ್ ಆಗ್ತಿರುತ್ತೆ. ಪವರ್ ಆನ್. ಇಲ್ಲಿ ವೇವ್ಸ್ ಗಳ ಮೂಲಕ ನೀವು ನೋಡಬಹುದು. ನಾನು ಅದ್ರ ಪೂರ್ತಿ ಏರ್ ಪ್ರೆಷರ್ ಅನ್ನ ಅದ್ರ ಒಳಗಡೆ ತೆಗೆದು ಹಾಕ್ಬಿಟ್ಟಾಗ ಏನು ಇಲ್ಲ, ಏರ್ ಪ್ರೆಷರೇ ಇಲ್ಲ, ಗಾಳಿ ಇಲ್ಲ, ಯಾವುದೇ ರೀತಿಯಾದಂತಹ ಮಾಧ್ಯಮ ಇಲ್ಲ ಅಂದಾಗ ಆ ಶಬ್ದ ಸಂಪೂರ್ಣವಾಗಿ ಕ್ಷೀಣಿಸ್ಬಿಟ್ಟಿದೆ. ಅದೇ ಏರ್ ಪ್ರೆಷರ್ನ ಹಾಕಿದಾಗ ಇಲ್ಲಿ ವೇವ್ಸ್ ಕಡೆಗೆ ಗಮನ ಕೊಡಿ. ನಿಧಾನವಾಗಿ ವೇವ್ಸ್ ಏರ್ತಾ ಇರೋದು. ಇನ್ನು ಸ್ಪಷ್ಟವಾಗಿ ವೇವ್ ಕಾಣ್ಲಿಕ್ಕೆ ಶುರುವಾಗುತ್ತೆ. ಶಬ್ದ ಸಹ. ಹೌದಾ? ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ, ಪ್ರಯೋಗದ ಮೂಲಕ ನಮ್ಗೆ ಏನ್ ತಿಳಿತಾ ಹೋಗುತ್ತೆ ಮಕ್ಕಳೇ? ನಾವು ಈ ಒಂದು ಮೋಟರ್ ಮೂಲಕ ನಾವಿಲ್ಲಿ ಬೆಲ್ ಜಾರ್ ಒಳಗಡೆ
ಜಾರ್ ಒಳಗಡೆ ಬೆಲ್ಲನ ಇಟ್ಟಾಗ ಗಾಳಿಯ ಅನುಪಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂತಹ ಶಬ್ದದ ಪ್ರಸಾರಣೆ ಆಗೋದಿಲ್ಲ. ಬಿಕಾಸ್ ಗಾಳಿಯ ಅನುಪಸ್ಥಿತಿ ಆದಾಗ ಏನಾಗುತ್ತೆ, ಅಲ್ಲೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ವ್ಯಾಕ್ಯೂಮ್ ಅಂದ್ರೆ ನಿರ್ವಾತ ಸ್ಥಿತಿಗೆ ತಲುಪುತ್ತೆ ಅಲ್ವಾ? ಆ ಸಮಯದಲ್ಲಿ ಯಾವುದೇ ಶಬ್ದ ಪ್ರಸಾರ ಆಗೋದಿಲ್ಲ. ಶಬ್ದಗಳಿಗೆ ಪ್ರಸಾರ ಆಗ್ಲಿಕ್ಕೆ ಒಂದು ಮಾಧ್ಯಮ ಬೇಕು. ಆದ್ರಿಂದ ಈ ಒಂದು ಏರ್ ಟೈಟ್ ರೂಮ್ ಅಂತ ಕರಿತೀವಿ, ಸೌಂಡ್ ಪ್ರೂಫ್ ರೂಮ್ ಅಂತ ಕರಿತೀವಿ. ಅದ್ರೊಳಗೆ ಯಾವುದೇ ಶಬ್ದದ ಪ್ರಸಾರಣೆ ಆಚೆ ಆಗೋದಿಲ್ಲ. ಇನ್ನೊಮ್ಮೆ ಎಕ್ಸ್ಪೆರಿಮೆಂಟ್ ನ ತೋರಿಸ್ತೀನಿ. ಸಂಪೂರ್ಣ ಗಾಳಿ ಅನ್ನು ತೆಗೆದು ಹಾಕಿದಾಗ ಯಾವುದೇ ಪ್ರಸರಣೆ ಆಗೋದಿಲ್ಲ. ಅದೇ ಗಾಳಿ ಜಾಸ್ತಿ ಇದ್ದಾಗ ಕೇಳಬಹುದು ಅಲ್ವಾ? ಸೊ ಇದೊಂದು ಎಕ್ಸ್ಪೆರಿಮೆಂಟ್ ಆಗಿತ್ತು. ನೀವು ಸಹ ಈ ಒಂದು ವೆಬ್ಸೈಟ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ವಿದ್ಯಾಶಕ್ತಿ. ನಮಸ್ಕಾರ.